ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಫೈಟ್ ಮುಗಿತು. ಮುಂದಿನ ವಾರ ಮತ್ತೊಂದು ಸರ್ಕಸ್ ಇದೆ. ಮುಂದಿನ ವಾರ ಮತ್ತೆ ಶುರುವಾಗಲಿದೆ ದೆಹಲಿ ದಂಡಯಾತ್ರೆ ಪಾಲಿಟಿಕ್ಸ್. ಬಾಕಿ ಇರುವ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರ ನಡುವೆ ಟಫ್ ಫೈಟ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಡಿಸಿಎಂ ಪರಮೇಶ್ವರ್ ಪಟ್ಟಿ ಇಟ್ಕೊಂಡಿದ್ದಾರೆ. 5 ಬಳಿಯೂ ಕೂಡ ಆಕಾಂಕ್ಷಿಗಳ ಪರೇಡ್ ಆಗಿದೆ. ಲಾಬಿ ಪಾಲಿಟಿಕ್ಸ್ ನಡೆದಿದೆ. ದೆಹಲಿಗೆ ಮತ್ತೆ ದಂಡಯಾತ್ರೆ ಹೋಗೋದಕ್ಕೆ ಆಕಾಂಕ್ಷಿಗಳು ರೆಡಿ ಆಗಿದ್ದಾರೆ. ಈಗಾಗಲೇ ಪ್ರತ್ಯೇಕ ಪಟ್ಟಿ ಕೊಟ್ಟಿರುವಂತಹ ಸಿಎಂ ಹಾಗೂ ಇತರೆ ನಾಯಕರು. ಹಾಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರೂ ಕೂಡ ಮತ್ತೆ ದೆಹಲಿ ಪರೇಡ್ ಅನ್ನ ಮಾಡಲಿದ್ದಾರೆ ಸಚಿವ ಸ್ಥಾನಕ್ಕಾಗಿ. ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಡಿಸಿಎಂ ಪರಮೇಶ್ವರ್, ಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲರ ಬಳಿನೂ ಕೂಡ ಪಟ್ಟಿ ಇದೆ. ಆಕಾಂಕ್ಷಿಗಳಿಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ಮತ್ತೊಂದು ರೌಂಡ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಪ್ರತ್ಯೇಕ ಪಟ್ಟಿ ಕೊಟ್ಟಿರುವಂತಹ ಸಿಎಂ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ವಾರ ದೆಹಲಿಗೆ ತೆರಳಿ ಫೈನಲ್ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ದಿಲ್ಲಿಗೆ ಹೋಗಲಿರುವಂತಹ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಮುಂದಿನ ಶುಕ್ರವಾರದ ಒಳಗೆ ಕ್ಯಾಬಿನೆಟ್ ವಿಸ್ತರಣೆ ಫಿಕ್ಸ್. ಹಾಗಾದ್ರೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. 20 ಜನ ಅಂತ ಬಂದ್ರೆ ಅವರನ್ನ ಯಾರ್ಯಾರನ್ನ ಆಯ್ಕೆ ಮಾಡಲಾಗುತ್ತೆ, ಹೇಗೆ ಆಯ್ಕೆ ಮಾಡಲಾಗುತ್ತೆ, ಮಾನದಂಡಗಳು ಏನು, 50 ವರ್ಷದೊಳಗಿನವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಖಡಕ್ ಸೂಚನೆ. 50ಕ್ಕಿಂತ ಹೆಚ್ಚು ವಯಸ್ಸಾದವ್ರನ್ನ ಸಂಪುಟದಲ್ಲಿ ಇಟ್ಕೊಳ್ಳೋದು ಬೇಡ, ಅವರ ಮಾರ್ಗದರ್ಶನ ಇರಲಿ, ಆದ್ರೆ ಸಚಿವ ಸ್ಥಾನ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಂಪ್ಲೀಟ್ಲಿ ಹೆಚ್ಚಾಗಿ ಯುವಕರಿಗೆ ಮನ್ನಣೆ ಹಾಕಲಾಗುತ್ತಾ? ಹೊಸ ಶಾಸಕರಿಗೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಅದರ ಜೊತೆಗೆ ಈ ಹಿಂದೆ ಸಚಿವ ಸ್ಥಾನ ಅನುಭವಿಸಿದವರು ಯಾರು ಮತ್ತೆ ಸಚಿವರಾಗಬಹುದು? ಈಗ ಏನ್ 13 ಜನ ಇದ್ದಾರೆ ಸಚಿವರು, ಅದರಲ್ಲಿ ಮೊದಲಿದ್ದವ್ರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ 13 ಜನರು ಸಚಿವರೇನಿದ್ದಾರೆ ಅವರು ಆಲ್ಮೋಸ್ಟ್ ಸಚಿವ ಸ್ಥಾನ ಅನುಭವಿಸ್ತಾರೆ. ಬಟ್ ಈಗ 20 ಸಚಿವರನ್ನ ಆಯ್ಕೆ ಮಾಡುವಾಗ ಯಾವ ರೀತಿ ಇರುತ್ತೆ ಪ್ರಕ್ರಿಯೆ? ದೆಹಲಿ ದಂಡಯಾತ್ರೆಗೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ಏನ್ ಡೀಟೇಲ್ಸ್ ಇದೆ? ಕ್ಯಾಬಿನೆಟ್ ಫುಲ್ಫಿಲ್ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿರುವಂತದ್ದು. ಹೀಗಾಗಿ ಮುಂದಿನ ವಾರ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ 4 ಕೂಡ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಹಿಂದೆನೂ ಕೂಡ 2 ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ತಮ್ಮ ಪಟ್ಟಿಯನ್ನ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಈಗ ಪರಿಷತ್ ಚುನಾವಣೆ ಕೂಡ ಕಂಪ್ಲೀಟ್ ಆಗಿದ್ರಿಂದ ಮುಂದಿನ ವಾರದಿಂದ ಸಂಪುಟ ವಿಸ್ತರಣೆಯ ಚಟುವಟಿಕೆಗಳು ಗರಿಗೆದರುತ್ತವೆ. ಹಿಂದೆ ಹಲವು ಆಕಾಂಕ್ಷಿಗಳು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಅದರಲ್ಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರುಗಳ ಬಳಿ ಲಾಬಿ ಮಾಡಿದ್ದು ನಿಜ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ ಘಟಾನುಘಟಿ ನಾಯಕರುಗಳನ್ನ ಭೇಟಿ ಮಾಡಿ ತಾವು ಎಷ್ಟು ಬಾರಿ ಗೆದ್ದಿದ್ವಿ, ಏನು ಎತ್ತ, ಸಮುದಾಯವಾರು, ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತಷ್ಟು ಸಂಪುಟ ವಿಸ್ತರಣೆಯ ಚಟುವಟಿಕೆಗಳು ಗರಿಗೆದರುವಂತದ್ದು. ಯಾಕಂತ ಹೇಳಿದ್ರೆ ಇರುವಂತಹ 34 ಸ್ಥಾನಗಳ ಪೈಕಿ ಈಗ ತುಂಬಿರುವಂತದ್ದು ಕೇವಲ 14 ಸ್ಥಾನ ಆಗಿರೋದ್ರಿಂದ ಉಳಿದಿರುವಂತಹ 20 ಸಚಿವ ಸ್ಥಾನಗಳು ಖಾಲಿ ಇದಾವೆ. ಇದನ್ನ ಆದಷ್ಟು ಶೀಘ್ರವಾಗಿ ನಿರ್ಧಾರ ಮಾಡಬೇಕು ಅನ್ನುವಂತಹ ಯೋಚನೆ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ಜೊತೆಗೆ ಕ್ಯಾಬಿನೆಟ್ ಸಂಪೂರ್ಣವಾಗಿದ್ದಾಗ ಯಾವುದೇ ಯೋಜನೆಗಳಾಗಿರ್ಬೋದು, ಯಾವುದೇ ಚರ್ಚೆಗಳಾಗಿರ್ಬೋದು ಸುದೀರ್ಘವಾಗಿ ಆಗ್ತವೆ. ಅದನ್ನ ಇಟ್ಕೊಂಡೇ ಈಗ ಡಿಕೆ ಶಿವಕುಮಾರ್ ಅವರು ಮುಂದಿನ ವಾರ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮುಂದಿನ ವಾರ ಬಹುತೇಕ ಸಂಪುಟ ವಿಸ್ತರಣೆ ಫಿಕ್ಸ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇದ್ದಾವೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.